ಸರ್ ಯಾವತ್ತಾದ್ರೂ ಅವ್ರ ಕೋಪ ತಾಪ ಈ ಥರದ್ದೊಂದು ಮನಸ್ಥಿತಿ ಯಾವ ಥರ ನೋಡಿದ್ರ ಅಂತ ಅಬ್ಸರ್ವ್ ಮಾಡಿದ್ರ ಅಂತ ಯಾಕಂದ್ರೆ ಸೆಟಲ್ ಸಾಮಾನ್ಯವಾಗಿ ಆಗೇ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಥರ ಬಿಗಿನಿಂಗ್ ಡೇಸಲ್ಲಿ ನಾನು ಇದ್ದಿದ್ದೇ 11ವರೆಗೂ ಇದ್ದಾಗ ನನಗೆ ಆ ಥರ ಎಲ್ಲೂ ಕಂಡಿರಲಿಲ್ಲ. ನಾ ಇದನ್ನು ಮಾಡುವಾಗ್ಲೂ ಇರಲಿಲ್ಲ, ಯಾವುದು ನವಗ್ರಹ ಮಾಡುವಾಗ್ಲೂ ಎಲ್ಲೂ ಆ ಥರ ಕಾಣ್ತಿರ್ಲಿಲ್ಲ. ಯಾಕಂದರೆ ಅವ್ರದ್ದೇ ಪ್ರೊಡಕ್ಷನ್ ಇದ್ದರೂ ಕೂಡ ಒಂದೊಂದು ಸರಿ 4 ಗಂಟೆ ಅಥವಾ 5 ಗಂಟೆಗೆ ನಾಳೆ ಮಾಡ್ಕೊಳ್ಳೋಣ ಬರೋಣ, ನಾಳೆ ಮಾಡ್ಕೊಳ್ಳೋಣ, ದಿನಕ್ಕೆ ಇರೋ ಇನ್ನೊಂದು ಸೀನ್ ಮುಗಿಸ್ಕೊಂಡ್ಬಿಡ್ತೀನಿ ಗ್ಯಾಪಲ್ಲಿ ಅನ್ನೋನು. ನಾಳೆನ ರಿಲೀಸ್ ಮಾಡ್ತಿದ್ವಿ ಬರ ಹೋಣ ಅಂದರೆ ಆ ಥರ ಇದ್ದಿದ್ದು ಎಲ್ಲೂ ನಾನು ನೋಡ್ದಂಗೆ ಇಲ್ಲ. ಬಟ್ ಬೇರೆ ಕಡೆ ಕೆಲವರು ಹೇಳ್ತಾರೆ ಇದ್ದಾರೆ ಅಂತ. ಯಾಕಂದರೆ ನಾನು ಏನು ನೋಡಿದ್ದೀನಿ ಅದನ್ನಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ, ಇಲ್ಲದೆ ಇರೋದನ್ನು ಕಲ್ಪಿಸ್ಕೊಂಡು ಹೇಳೋದಕ್ಕಾಗೋದಿಲ್ಲ. ಆ ಥರದಲ್ಲಿ ನಾನು ನೋಡ್ದಂಗೆ ಎಲ್ಲೂ ಅಂಥದ್ದು ಕಂಡಿಲ್ಲಪ್ಪ. ಗೆಳೆಯರ ಬಳಗ ಬದಲಾಗ್ತಾ ದರ್ಶನ್ ಅವರಲ್ಲಿ ಒಂದಷ್ಟು ಬದಲಾವಣೆ ಆಯಿತು. ಅಂದರೆ ಆರಂಭದಲ್ಲಿ ದರ್ಶನ್ ಹಿಂಗೆ ಮಾಡೋದು ತಪ್ಪು ಅಂತ ನೇರವಾಗಿ ಹೇಳೋ ಒಂದು ಬಳಗ ಆಯಿತು. ಆ ನಂತರದಲ್ಲಿ ಇದು ತಪ್ಪು ಅದು ತಪ್ಪು ಅಂತ ಹೇಳೋರಾದ್ರೆ ಈಗ ನೀವು ಮಾಡಿದ್ದೆಲ್ಲ ಸರಿ ಅನ್ನೋ ಥರ ಬಳಗವನ್ನು ಸೃಷ್ಟಿ ಆಯಿತು. ಅಂದರೆ ಅವರನ್ನು ಮೆಚ್ಚೋಕ್ಕೋಸ್ಕರ ಅವ್ರ ಹಿಂದೆ ಬಿದ್ದು ದರ್ಶನ್ ಅವರನ್ನು ಒಂದು ಕಡೆ ಅವ್ರನ್ನ ಈ ಥರದೊಂದು ಚಟುವಟಿಕೆಗೆ ತಳ್ತಾ ಇದ್ದಾರೆ ಅನ್ನೋದೊಂದಷ್ಟು ವಿಚಾರ ಹೊರಗಡೆಯಿಂದ. ಬಿಗಿನಿಂಗ್ ಡೇಸಲ್ಲಿ ನಾನು ಒಂದಷ್ಟು ಆತಂದು ಯಾವುದೇ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಡೇ ನೋಡ್ಬಿಟ್ಟು ಹೇಳ್ತಿದ್ದೆ, ಅಪ್ಪಿ ಈ ಥರ ಚೆನ್ನಾಗಿದೆ. ಅವನು ನನ್ನ ಕರೆಕ್ಟಾಗಿ ಜಡ್ಜ್ ಮಾಡೋನು ನನ್ನ. ಯಾಕಂದರೆ ಬೇಸಿಕಲಿ ಎಡಿಟರ್ ಇರೋದ್ರಿಂದಾಗಿ, ಡೈರೆಕ್ಟರ್ ಇರೋದ್ರಿಂದಾಗಿ ನಾಗಿ ಯಾವುದೋ ಹೆಂಗಿದೆ ನೋಡೋ, ಹೇಳೋ ನಿನ್ನ ಅನಿಸಿಕೆ ಹೇಳೋ ಅನ್ನೋನು. ನಾನು ಇರೋದು ನನ್ನ ಫೇರ್ ಏನು ಹೇಳ್ತಿದ್ದೆ, ನಾನು ಅದನ್ನು ಅನಿಸಿಕೆ ಹೇಳ್ತಿದ್ದೆ. ಎಲ್ಲೂ ಸುಮ್ಮನೆ ಹಂಗಿದೆ ಕಣೋ ಸೂಪರು ಅಂತಿರಲಿಲ್ಲ. ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತಿದ್ದೆ, ಚೆನ್ನಾಗಿಲ್ದಿರೋದನ್ನು ಡೈರೆಕ್ಟಾಗಿ ಹೇಳ್ತಿದ್ದೆ. ಇದರಲ್ಲಿ ನಾಟ್ ಚೆನ್ನಾಗಿದೆ ಬಟ್ ಟ್ರೀಟ್ಮೆಂಟ್ ಸರಿ ಇಲ್ಲ, ಆಮೇಲೆ ಇನ್ನು ಕೆಲವೊಂದು ನಾಟೇ ಸರಿ ಇಲ್ಲ ಅನ್ನೋದು ಕೆಲವೊಂದು ಓಪನ್ ಆಗಿ ಹೇಳ್ತಿದ್ದೆ. ಅದೊಂದು ಸರ್ಕಲ್ ಇತ್ತು, ಚೆನ್ನಾಗೇ ಇತ್ತು. ಅವಾಗ ಎಲ್ಲರೂ ಇದ್ದರು, ನಿಮಗೆ ರೈಟರ್ಸು, ಡೈರೆಕ್ಟರ್ಸು, ಕ್ಯಾಮ್ರಾಮೆನ್ನು ಎಲ್ಲರೂ ಇದ್ದರು. ಓನ್ಲಿ ಸಿನಿಮಾದವ್ರು ಮಾತ್ರ ಇದ್ದರು. ಆಮೇಲೆ ಕಾಲಕ್ರಮೇಣ ಚೇಂಜ್ ಆಗಿ ನಮ್ಮದೇ ಅಂತ ಹೊಟ್ಟೆಪಾಡಿ ಇರುತ್ತೆ, ನಾವು ಕೆಲಸ ನೋಡ್ಕೊಂಡು ಬರ್ತಾಯಿರ್ತೀವಿ. ನಮ್ಮದು ಅಂತ ಹೋದಾಗ ಬೇರೆ ಅಂತ ಬಂದಾಗ ಅದು ಯಾವತ್ತೂ ಅಷ್ಟೇ, ನಾವು ಆಯ್ಕೆ ಮಾಡೋ ಸರ್ಕಲ್ ಏನಿರುತ್ತೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ನ ಬಗ್ಗೆ ಇನ್ಯಾರೋ ಹೇಳಿದ್ರೆ ನಿಮಗೆ, ಅಥವಾ ನಿಮ್ಮ ಬಗ್ಗೆ ಈ ಥರ ಅರಸು ಹಿಂಗಂದ, ಲೋಕೇಶ್ ಅವರೇ ನೋಡಿ ಈ ಥರ ಹಿಂಗಂದ ಅಂತಂದರೆ ನೀವು ಹೌದಾ ಅರಸು ಹಿಂಗಂದ್ರ ಅಂತ ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬಾರ್ದು. ಬಂದು ಡೈರೆಕ್ಟಾಗಿ ಕೇಳ್ಬಿಡ್ಬೇಕು, ಅರ್ಸರ್ ಏನು ಹಿಂಗಂದ್ರೇನ್ರಿ ಅಂತ. ಫ್ರೆಂಡ್ ಅಲ್ವಾ, ಕೇಳ್ಬಿಡ್ಬೋದು. ಕೇಳಿದ್ರೆ ಕ್ಲಾರಿಟಿ ಆಗೋಗ್ಬಿಡುತ್ತೆ, ಯಾವ ಟೋನಲ್ಲಿ ಹೇಳಿದ್ನಾ ಇಲ್ವಾ, ಯಾವ ರೀತಿ ಹೇಳಿದ್ದೆ ಅಂತ. ಬಟ್ ಆ ಕಡೆಯಿಂದ ಕೇಳೋರು ಏನೋ ಹೇಳಿದ್ರು ಅಣೋ ಹಿಂಗಣೋ ಅಂತ, ಅದು ಬೇರೆ ರೀತಿ ವೈಭೀಕರಿಸಿ ಹೇಳಿದಾಗ ಅದು ಬೇರೆ ಥರ ಟಾಂಟ್ ಆಗುತ್ತೆ. ಎಲ್ಲರೂ ಎಲ್ಲ ವ್ಯಕ್ತಿಗಳಲ್ಲೂ ಒಂದು ಶಾಂತ ಸ್ವಭಾವ ಮನಸ್ಸು ಇರುತ್ತೆ. ಅದೇ ರೀತಿ ಬೇರೆ ರೀತಿ ಇಂಜೆಕ್ಟ್ ಮಾಡಿದಾಗ ವಿಕೃತವಾಗೂ ಹೋಗುತ್ತೆ ಕೆಲವೊಮ್ಮೆ. ಆ ಇಂಜೆಕ್ಟ್ ಮಾಡೋದಿದೆಯಲ್ಲ, ಇಂಜೆಕ್ಟ್ ಮಾಡೋದು ಒಳ್ಳೆ ಇಂಜೆಕ್ಷನ ಕೆಟ್ಟ ಇಂಜೆಕ್ಷನ ಅನ್ನೋದಿರುತ್ತೆ, ಅದು ಯಾವತ್ತೂ. ಹಾಗಾಗಿ ನಮ್ಮ ಪಕ್ಕ ಜೊತೆಯಲ್ಲಿರೋ ಡಾಕ್ಟರ್ಸ್ಗಳು ಕರೆಕ್ಟಾಗಿರಬೇಕು ಅನ್ನೋದು. ಕೆಟ್ಟ ಡಾಕ್ಟರ್ ಇದ್ದಾಗ ಕೆಟ್ಟದಾಗಿ ಇಂಜೆಕ್ಟ್ ಮಾಡಿಬಿಡ್ತಾನೆ ಅನ್ನೋದು. ಅದ್ರ ಜೊತೆಗೆ ಎಲ್ಲ ನೇರವಾಗಿ ಒಂದು ಆರೋಪ ಮಾಡೋದು, ದರ್ಶನ್ ಅವರ ಪಾರ್ಟಿಯ ನಂತರ ಈ ಥರ ಒಂದಷ್ಟು ವರ್ತನೆಗಳು ಅದು ಜಾಸ್ತಿ ಆಗುತ್ತೆ ಅನ್ನೋದಂಥದ್ದು. ಟು ಬಿ ಫ್ರ್ಯಾಂಕು, ನಾನು ಪಾರ್ಟಿ ಫ್ರೀ ಕಲ್ವೇ ಅಲ್ಲ. ನಾನು ಎಲ್ಲೂ ಹೋಗೋದೇ ಇಲ್ಲ. ನಾನು ಹೋದರೆ ಮನೇಲಿ ಅಷ್ಟೇ, ಒಂದು 15 ದಿವ್ಸಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಮನೇಲಿ ಆರಾಮಾಗೆ ನಾನು ಯಾವ್ದಾದ್ರು ಸಿನಿಮಾನೋ ವೆಬ್ ಸೀರೀಸೋ ಅದು ಇದು ಹಾಕ್ಕೊಂಡು ಮನೇಲಿ ಆರಾಮಾಗಿ ನೋಡೋದು, ಲೈಟ್ ಆಫ್ ಎಲ್ಲ ಮಾಡಿಕೊಂಡು. ಈ ಥರ ಎಲ್ಲೂ ಅಂಥದ್ದು ಹೋಗಲ್ಲ. 1-2 ಸರಿ 3 ಸರಿ ಅಷ್ಟೇ, ಬರ್ತ್ಡೇ ಪಾರ್ಟಿ ಅಂತ ಇದ್ದಾಗ ಅಷ್ಟೇ. ಬಟ್ ಆ ಥರ ಇಲ್ಲ. ಅಕಸ್ಮಾತ್ ಅಲ್ಲಿ ಹೋಗ್ತಿದ್ರು ನಂದೊಂದು ಲಿಮಿಟೇಷನ್ ಥರ ಇರೋದು ಅಷ್ಟೇ, ಅದ್ರ ಸೀಮಿತ. ಅದ್ರ ಬಿಟ್ಟು ನನ್ನ ಇದಕ್ಕೆ ಲಿಮಿಟಿಗೆ ಎಷ್ಟಿದೆಯೋ ಅಷ್ಟೇ. ಎಲ್ಲ ಆಗಿ ಮುಗಿಸ್ಕೊಂಡು ಬರ್ತೀನಪ್ಪಿ ಅಂತ ನಮ್ಮ ಪಾಡಿಗೆ ನಾವು ಹೊರಟ್ಬಂದ್ಬಿಡ್ತಿದ್ವಿ. ಯಾವುದೂ ಅಲ್ಲಿ, ಯಾಕಂದರೆ ಕೆಲವೊಮ್ಮೆ ಫ್ರೆಂಡ್ಸ್ ಆಗೋದು ಅಲ್ಲೇ ಅಂತೆ ಟೇಬಲಲ್ಲೇ, ಕೆಲವೊಮ್ಮೆ ವೈರತ್ವ ಬೆಳೆಯೋದು ಅಲ್ಲೇ ಅಂತೆ. ಹಾಗಾಗಿ ನಮಗೆ ಯಾವುದು ಬೇಕು, ನಾವು ಎಲ್ಲ ಇರ್ತವೆ, ಪ್ಲಸ್ಸು ಮೈನಸ್ಸು ಎಲ್ಲ ಇರ್ತವೆ. ಕೆಲವು ಪ್ಲಸ್ ಏನು ಬೇಕು ಅಷ್ಟದ್ದು ಮಾತ್ರ ನಾವು ತೊಗೊಂಡು ಬರ್ತೀನಪ್ಪಿ ಅಂತ ಹಿಂಗೆ ಬಂದ್ಬಿಡ್ತಿದೆ. ಜಾಸ್ತಿ ಹೋಗ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲು. ಅಂಥದ್ರಲ್ಲಿ ಕೆಲವೊಂದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಬಾರ್ದು ನಾನು ಹಿಂಗೆ ಹಂಗೆ ಅಂತ.
ಕೆಲವು ಏನೋ ನಾವೇ ಅಸ್ಯೂಮ್ ಮಾಡ್ಕೊಂಡು ಹೇಳೋದು ತಪ್ಪಾಗುತ್ತೆ. ಇರೋದನ್ನ ಹೇಳ್ಬಿಡ್ಬೇಕಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.